ಸಿ ಎಂ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ರಿ, ಬಟ್ ಈ ಫ್ರಾಡ್ ಸೇಲ್ ಡೀಡ್ ಇರ್ಬೋದು ಅಥವಾ ಅವ್ರಿಗೆ ಅಧಿಕಾರ ಇದು ಸ್ಯಾಂಕ್ಷನ್ ಮಾಡಿರೋ ಅಫಿಷಿಯಲ್ಸ್ ಇರ್ಬೋದು, ಇವ್ರನ್ನ ಅಕ್ಯೂಸ್ಡ್, ಇವರು ಪ್ರಾಪರ್ ಆಗಿ ಭಾಗಿಯಾಗಿದ್ದಾರೆ, ಇವ್ರನ್ನ ಅಕ್ಯೂಸ್ಡ್ ಮಾಡಿದೆ ಸಿ ಎಂ ಕುಟುಂಬದವ್ರನ್ನ. ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆ್ಯಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಅವ್ರು ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗ್ಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಮೂಡ ಕಮಿಷನರ್ ಇರ್ಬೋದು, DC ಇರ್ಬೋದು, ಇವರು ದೇರ್ ಪಾರ್ಟಿಸಿಪೇಟ್ ಆಲ್ರೆಡಿ ಆಯಿತು ಡೈರೆಕ್ಟ್ಲಿ, ಬಟ್ ಅವ್ರನ್ನ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ, ಆಯಿತಾ? ಯಾರನ್ನು ಹೇಳಿ ಅವರು ಆರ್ಡರ್ ತಗೊಂಡಿದ್ದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ 2 ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ, ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೇ. ಏಜೆನ್ಸಿ ಕೊಟ್ಟರೆ ಎಲ್ಲ ಆಚೆ ಬರ್ತದೆ, ಅದನ್ನೇ ಕೇಳಿದ್ವಿ ಪ್ರೇಯರಲ್ಲಿ. ಈಗ ಮೇಡಮ್ ಅದು 2 ಸೈಟ್ ಮಾತ್ರ ತಗೊಳ್ಬೇಕಾಗಿತ್ತು ಅನ್ನೋದನ್ನ ನೀವು ಕೋರ್ಟಲ್ಲಿ ಮೆನ್ಷನ್ ಮಾಡಿದ್ರಿ. ಅದು ಅವ್ರಿಗೆ ಹಕ್ಕು ಇದ್ದರೆ ಅದು ಯಾವ 1991 ರೂಲ್ಸ್ ಪ್ರಕಾರ ಅದು 2 ಇದೆ. ಅವರು ಕೇಳಿದ್ದು ಮೊದಲು 1991 ರೂಲ್ಸಲ್ಲಿ, ಆಮೇಲೆ 2005 ಹೇಳ್ತಾರೆ. ನಾನು ಜಡ್ಜ್ಗೆ 2 ತೋರಿಸಿದ್ದೀನಿ, 2 ತೋರಿಸಿದ್ರೂ 14 ಸೈಟ್ ಎಲ್ಲಿಂದನೂ ಬರೋಲ್ಲ, ಆಯಿತಾ? ಬಟ್ 14 ಬಿಡಿ 2 ಬಿಡಿ ಹಕ್ಕೇ ಇಲ್ಲ, ಆಯಿತಾ? ನಾವು ಬರೀ ಇಷ್ಟೇ ಕೇಳಿದ್ವಿ, ಇಂಡಿಪೆಂಡೆಂಟ್ ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್, ವೆದರ್ ಇಟ್ ಇಸ್ CBI or any authority that the court decides, ಅವರು ಡಿಟರ್ಮಿನ್ ಮಾಡಲಿ ಅಂತ ಕೇಳ್ಕೊಂಡಿದ್ವಿ. ಮಾಲೀಕತ್ವ ಇಲ್ಲೋ ಅನ್ನೋದಾದ್ರೆ ರಿಯಲ್ ಅದರ ಮಾಲೀಕರು ಟೈಟಲ್ ಯಾರಿಗಿದೆ? ಮೈಲಾರಯ್ಯ ಇದರಲ್ಲಿ ಹೇಳೋದಾದ್ರೆ ನಿಂಗನ ಮಗ ಮೈಲಾರಯ್ಯ. ಹೌದು, ದೇವರಾಜು ಅಲ್ಲ. ಇಲ್ಲ, ಅವರು 1930s ನಿಂಗಯ್ಯ ಏನು ಮಾಡಿದ್ರು, ಆಕ್ಷನ್ನಲ್ಲಿ ತಗೊಂಡ್ರು, ಆಕ್ಷನ್ ಪರ್ಚೇಸ್ ತಗೊಂಡ್ರು 3 ಎಕರೆ. 1968 3 ಮಕ್ಕಳಿಗೆ ಇತ್ತು. ಆ 1968 2 ಮಕ್ಕಳು, ದಟ್ ಇಸ್ 3 ಬ್ರದರ್ಸ್ ಇದ್ರಲ್ಲ, ಒಬ್ಬರು ಬ್ರದರ್ಗೆ 2 ಬ್ರದರ್ಸು ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ 1 ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವರು ಆಫ್ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದಮೇಲೆ ಅದನ್ನು ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನು ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂಡ್ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದರಲ್ಲಿ ಏನಿಲ್ಲ. ಈ RTC ಎಲ್ಲ ನೋಡಬೇಕು, RTC ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ನಾಗಿ ಯಾರ್ದು RTC ಎಂಟ್ರಿ, ಸಡನ್ನಾಗಿ ಯಾರೋ ಪವರಲ್ಲಿರುವಾಗ ಒಂದು ದೇವರಾಜ್ ಬಂದು ಒಂದು RTC ಮಾಡಿಕೊಂಡ್ರೆ ಅದು ಹೆಂಗೆ ಸಾಧ್ಯ ಅಂತ ನೋಡಬೇಕು. ಅಕ್ವಿಸಿಷನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟು ಕೋರ್ಟಲ್ಲಿ ಒಂದು ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದು ಕಡೆ ನೀವು ಇಲ್ಲಿ ಕೇಳ್ತೀರಾ ನನಗೆ ಮಾತ್ರ ಡಿನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಷನ್ ಮಾಡೋದು ಬರೋಲ್ಲ. ಫೈನಲ್ ನೋಟಿಫಿಕೇಷನ್ ಆಯಿತು, ಅಕ್ವಿಸಿಷನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಷನ್ ಮಾಡಿದ ಮೇಲೆ ಇವ್ರೇನು ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದು ಮಾಡೋದೇ ಬರೋಲ್ಲ. ಯಾಕೆಂದರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯಿತು, ಅಗ್ರಿಕಲ್ಚರ್ ಸ್ಟೇಟಸ್ ಎಲ್ಲಿತ್ತು? ಇಲ್ವಲ್ಲ. ಅದು ಬಿಡಿ, ಅದಾದಮೇಲೆ ನೀವೇ ಹೋಗಿ ನಮ್ಮ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನಗೆ ಕಾಂಪನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿನೋಟಿಫಿಕೇಷನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ?